ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ನಿಮಗೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟ ಆಗುತ್ತೆ ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪರೀಕ್ಷಾ ದಿನಾಂಕನ ತಾತ್ಕಾಲಿಕ ಪರೀಕ್ಷಾ ದಿನಾಂಕನ ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ತಾತ್ಕಾಲಿಕ ವೇಳಾಪಟ್ಟಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇದು ತಾತ್ಕಾಲಿಕ ಅಷ್ಟೇ, ಇದೇ ಪರ್ಮನೆಂಟ್ ಅಂತ ಏನಿರಲ್ಲ. ಅಂತಂದರೆ ಇವಾಗ ಯಾವ ಟೈಮಲ್ಲಿ ಬೇಕಾದ್ರೂ ಅದು ವೇಳಾಪಟ್ಟಿ ಚೇಂಜ್ ಆಗ್ಬೋದು. ಪರೀಕ್ಷಾ ದಿನಾಂಕ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಪ್ರೀಪೋನ್ ಆಗ್ಬೋದು. ಅದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ ಅವರು. ಸೊ ಇದು ತಾತ್ಕಾಲಿಕ ಅಷ್ಟೇ, ನಿಮಗೆಲ್ಲ ಒಂದು ರೆಫರೆನ್ಸ್ಗೋಸ್ಕರ ಇರಲಿ ಅನ್ನೋದಕ್ಕೋಸ್ಕರ ತಾತ್ಕಾಲಿಕ ವೇಳಾಪಟ್ಟಿನ ಪ್ರಕಟ ಮಾಡ್ತಾರೆ ಅವರು, ಗೌರ್ಮೆಂಟವರು. ಎಲ್ಲ ಇಷ್ಟು ಬೇಗ ಎಕ್ಸಾಮ್ ಅಂತ ಹೇಳಿ ಯಾರು ಭಯ ಪಡ್ಕೊಳಕ್ಕೆ ಹೋಗ್ಬಿಡಿ. ಏಕೆಂದರೆ ನಾವು ಭಯ ಪಟ್ಟಷ್ಟು ನಮಗೆ ಓದೋಕ್ಕಾಗಲ್ಲ. ನಮಗೆ ಓದಿದ್ರು ನಮಗೆ ತಲೆಗೆ ಹೋಗಲ್ಲ. ಅಟ್ಲೀಸ್ಟ್ ಇವಾಗಲಾದರೂ ಯಾರು ಓದ್ಕೊಂಡಿಲ್ಲ, ಯಾರಿನ್ನ ಪ್ರಿಪೇರ್ ಆಗಿಲ್ಲ ಅವರೆಲ್ಲಾದರೂ ಅಟ್ಲೀಸ್ಟ್ ಇವಾಗಲಾದ್ರೂ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಪಾಸು ಅಥವಾ ಫಸ್ಟ್ ಕ್ಲಾಸಲ್ಲಾದ್ರೂ ಬರ್ಬೋದು. ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ ಅದೆಲ್ಲ ನಿಮಗೆ ಬರುತ್ತೆ. ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ನಾನು 10th ಕ್ವಶನ್ ಪೇಪರ್ನ, ಕನ್ನಡ ಕ್ವಶನ್ ಪೇಪರ್ನ ವಿತ್ ಆನ್ಸರ್ ಹಾಕಿದ್ದೀನಿ. ಅಂದರೆ ಇನ್ನು ನಾನು ಸಾಂದರ್ಭಿಕ ವಿವರಣೆ ಮತ್ತು 4 ಮಾರ್ಕ್ಸಿಂದು ಅದೆಲ್ಲ ಹಾಕಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಧಾನಕ್ಕೆ ಹಾಕ್ತಾ ಹೋಗ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರು ಮತ್ತು ನಿಮಗೆ ಲೆಟರ್ ರೈಟಿಂಗು, ಕನ್ನಡ ಪತ್ರ ಲೇಖನ ಬರೆಯೋದು, ಹಾಗೆ ಪ್ರಬಂಧಗಳು ಮತ್ತು ಗಾದೆಗಳು, ಅದನ್ನು ವಿವರಣೆ ಬರೆಯೋದು ಎಲ್ಲದನ್ನು ನಾನು ನಿಮಗೆ ನಿಧಾನವಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಆವಾಗತ್ತು ಯಾವ್ಯಾವ ಪರೀಕ್ಷೆ ಇದೆ ಮತ್ತು ಟೈಮಿಂಗ್ಸು ಅದನ್ನೆಲ್ಲ ಹೇಳ್ತೀನಿ. ಮತ್ತು ಪರೀಕ್ಷೆ ಯಾವ ಥರ ಇರುತ್ತೆ ಅಲ್ಲಿ ಹೋಗಿ ಅದು ಸೆಂಟ್ರಿಗೆ ಹೋಗಿ ನೀವು ಅಲ್ಲಿ ಏನೇನೆಲ್ಲ ನೋಡ್ಕೋಬೇಕು, ಏನೇನೆಲ್ಲ ತೊಗೊಂಡೋಗಬೇಕು ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಾನು ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳೋದಾದರೆ ನೋಟ್ ಮಾಡ್ಕೊಳ್ಳಿ. ಮಾರ್ಚ್ ಏಪ್ರಿಲ್ 2025 SSLC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ. ಎಲ್ಲರಿಗೂ ನೆನಪಿರಲಿ, ತಾತ್ಕಾಲಿಕ ವೇಳಾಪಟ್ಟಿ ಇದೇ ಪರ್ಮನೆಂಟ್ ಅಲ್ಲ, ಚೇಂಜ್ ಆಗ್ಬೋದು. ಶಾಲಾ ಅಭ್ಯರ್ಥಿ ಅಥವಾ ಪುನರಾವರ್ತಿತ ಶಾಲಾ ಅಭ್ಯರ್ಥಿ ಅಥವಾ ಖಾಸಗಿ ಅಭ್ಯರ್ಥಿ ಅಥವಾ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳಿಗೆ ದಿನಾಂಕ ಮತ್ತು ವಾರ, ವಿಷಯ ಸಂಕೇತ, ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕಗಳು. ಪ್ರಥಮ ಭಾಷೆ ಎಷ್ಟನೇ ತಾರೀಕು? 20/3/2025 ಗುರುವಾರ. ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್, NCERT, ಸಂಸ್ಕೃತ. ಇಲ್ಲಿ ಸಬ್ಜೆಕ್ಟ್ ಕೋಡನ್ನು ಕೊಟ್ಟಿರ್ತಾರೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಕನ್ನಡಕ್ಕೆ ಕೋಡು 01, ತೆಲುಗು 04, ಹಿಂದಿ 06, ಮರಾಠಿ 08, ತಮಿಳು 10, ಉರ್ದು 12, ಇಂಗ್ಲೀಷ್ 14, ಇಂಗ್ಲೀಷ್ NCERT 15, ಸಂಸ್ಕೃತ 16. ಒಟ್ಟು ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಇರುತ್ತೆ. ಒಟ್ಟು ಅವಧಿ 3 ಗಂಟೆ 15 ನಿಮಿಷಗಳ ಕಾಲ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಅವರು ಟೈಮ್ ಕೊಡ್ತಾರೆ. ಸೊ ಆದಷ್ಟು ನೀವು ಬೇಗ ಬರೆಯೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಹೇಗೆ ಅಂತ ಎಲ್ಲ ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಗರಿಷ್ಠ ಅಂಕ ನಿಮಗೆ ಇದು 100 ಮಾರ್ಕ್ಸಿಗಿರುತ್ತೆ. ಸೊ ಇದೇಕಪ್ಪ ಅಂತ ಅಂದರೆ ನೀವು 100 ಮಾರ್ಕ್ಸಿಗೆ ಎಕ್ಸಾಮ್ನ ಬರೀಬೇಕಾಗುತ್ತೆ. ನೀವು 25 ಮಾರ್ಕ್ಸು ನಿಮಗೆ ಸ್ಕೂಲಲ್ಲಿ ಕೊಡ್ತಾರೆ. ನಿಮಗೆ ಫುಲ್ 100 ಮಾರ್ಕ್ಸಿಗೆ ನೀವು ಇಲ್ಲಿ ಎಕ್ಸಾಮ್ ಬರೆಯೋಂಥದ್ದು. ಹಾಗೆ ನೆಕ್ಸ್ಟು 22ನೇ ತಾರೀಕು, 21ನೇ ತಾರೀಕು ಎಕ್ಸಾಮ್ ಇರಲ್ಲ. ಸೊ ಇವಾಗ 22ನೇ ತಾರೀಕು 22/3/2025 ಶನಿವಾರ. ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ, ಅದ್ರ ಕೋಡ್ ಬಂದು 85. ಪರೀಕ್ಷಾ ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15, 3 ಗಂಟೆ 15 ನಿಮಿಷ. ಇದು 80 ಮಾರ್ಕ್ಸಿಗೆ. ಅದು 100 ಮಾರ್ಕ್ಸಿಗಿರುತ್ತೆ. ಇದು 80 ಮಾರ್ಕ್ಸಿಗೆ ನೀವು ಬರೆಯೋದು. 20 ಮಾರ್ಕ್ಸು ನಿಮಗೆ ಸ್ಕೂಲಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಇವಾಗ 24
23ನೇ ತಾರೀಕು ಎಕ್ಸಾಮು, ಭಾನುವಾರ ರಜಾ, ಎಕ್ಸಾಮ್ ಇರೋದಿಲ್ಲ. 24/3/2025 ಸೋಮವಾರ. ದ್ವಿತೀಯ ಭಾಷೆ ಇಂಗ್ಲೀಷ್. ಯಾರ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಅಥವಾ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲೀಷ್ ತೊಗೊಂಡಿರ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರ್ತಾರೆ ಅವ್ರಿಗೆ ದ್ವಿತೀಯ ಭಾಷೆ ಇಂಗ್ಲೀಷ್. ಕೋಡ್ ಸಂಖ್ಯೆ ಇಂಗ್ಲೀಷ್ದು 31, ಕನ್ನಡದ್ದು 33. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಟೋಟಲ್ ಟೈಮಿಂಗ್ಸು ಇದ್ರದ್ದು 2 ಗಂಟೆ 45 ನಿಮಿಷ ಅಷ್ಟೇ ಇದಕ್ಕಿರೋದು. ಹಾಗೆ ಇದೂ 80 ಮಾರ್ಕ್ಸಿಗಿರುತ್ತೆ, ಇನ್ನು 20 ಮಾರ್ಕ್ಸ್ ಸ್ಕೂಲಲ್ಲಿ ಕೊಡ್ತಾರೆ. ನೆಕ್ಸ್ಟು 25th 26th ಇರಲ್ಲ ಎಕ್ಸಾಮು. ನೆಕ್ಸ್ಟು 27th 27/3/2025 ಕೋರ್ಸ್ ಸಬ್ಜೆಕ್ಟು ಗಣಿತ ಮತ್ತು ಸಮಾಜಶಾಸ್ತ್ರ. ಇನ್ನೂ ನೆನಪಿಟ್ಕೊಳ್ಳಿ, ಸಮಾಜಶಾಸ್ತ್ರನೇ ಬೇರೆ, ಸಮಾಜ ವಿಜ್ಞಾನನೇ ಬೇರೆ. ಗಣಿತ 81 ಕೋಡ್ ಸಂಖ್ಯೆ, ಸಮಾಜಶಾಸ್ತ್ರ 95. ಬೆಳಗ್ಗೆ ಟೈಮಿಂಗ್ಸು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಇದು ಕೂಡ 80 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು 28ನೇ ತಾರೀಕು ಎಕ್ಸಾಮ್ ಇರಲ್ಲ, ಶುಕ್ರವಾರ. 29ನೇ ತಾರೀಕು 29/3/2025 ಶನಿವಾರ. ತೃತೀಯ ಭಾಷೆ ಹಿಂದಿ. NCERT ಅವ್ರದ್ದು ಕೋಡ್ ಬಂದು 60. ಮತ್ತು ನೆಕ್ಸ್ಟ್ ಹಿಂದಿ, ಇದು NCERT ಅವ್ರಿಗೆಲ್ಲ, ಸ್ಟೇಟ್ ಸಿಲೆಬಸ್ ಇರುತ್ತಲ್ಲ ಅವ್ರಿಗೆ. ಹಿಂದಿ ಕೋಡ್ ಸಂಖ್ಯೆ 61. ಕನ್ನಡ ಕೋಡ್ ಸಂಖ್ಯೆ 62. ಇಂಗ್ಲೀಷ್ ಕೋಡ್ ಸಂಖ್ಯೆ 63. ಅರೇಬಿಕ್ ಕೋಡ್ ಸಂಖ್ಯೆ 64. ಪರ್ಷಿಯನ್ ಕೋಡ್ ಸಂಖ್ಯೆ 65. ಉರ್ದು ಕೋಡ್ ಸಂಖ್ಯೆ 66. ಸಂಸ್ಕೃತ ಕೋಡ್ ಸಂಖ್ಯೆ 67. ಕೊಂಕಣಿ ಕೋಡ್ ಸಂಖ್ಯೆ 68. ತುಳು ಕೋಡ್ ಸಂಖ್ಯೆ 69. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಎಲ್ಲದೂ ಕೂಡ 80 ಮಾರ್ಕ್ಸಿಗೆ ಇರುತ್ತೆ. ಮತ್ತು NSQF ವಿಷಯಗಳು: ಮಾಹಿತಿ ತಂತ್ರಜ್ಞಾನ ಕೋಡ್ ನಂಬರ್ 86. ರೀಟೇಲ್ ಕೋಡ್ ಸಂಖ್ಯೆ 87. ಆಟೋಮೊಬೈಲ್ ಕೋಡ್ ಸಂಖ್ಯೆ 88. ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಕೋಡ್ ಸಂಖ್ಯೆ 90. ಅಪರೆಲ್ ಮೇಡ್ ಅಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್ ಕೋಡ್ ಸಂಖ್ಯೆ 21. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಕೋಡ್ ಸಂಖ್ಯೆ 22. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:15 ಇದು 60 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು 1/4/2025 ಮಂಗಳವಾರ. GTS ವಿಷಯಗಳು: ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಭಾಗ 4 ಕೋಡ್ ಸಂಖ್ಯೆ 51. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇದು 80 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 4 ಕೋಡ್ ಸಂಖ್ಯೆ 52. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇದೂ ಅವತ್ತೇ ಇರೋದು, ಅಂದರೆ 1ನೇ ತಾರೀಕು 1/4/2025 ಇವಿಷ್ಟು. ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 4 ಕೋಡ್ ಸಂಖ್ಯೆ ಬಂದು 53. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಟೋಟಲ್ ಮಾರ್ಕ್ಸ್ 80. ಮತ್ತು ನೆಕ್ಸ್ಟು ಪ್ರೋಗ್ರಾಮಿಂಗ್ ಇನ್ ANSI ಕೋಡ್ ಸಂಖ್ಯೆ 54 ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಮತ್ತು ಅರ್ಥಶಾಸ್ತ್ರ ಕೋಡ್ ಸಂಖ್ಯೆ 96 ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ನೆಕ್ಸ್ಟ್ ಬಂದು 2ನೇ ತಾರೀಕು 2/4/2025 ಬುಧವಾರ. ಕೋರ್ಸ್ ಸಬ್ಜೆಕ್ಟು ವಿಜ್ಞಾನ ಕೋಡ್ ಸಂಖ್ಯೆ 83 ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಆಮೇಲೆ ರಾಜ್ಯಶಾಸ್ತ್ರ ಕೋಡ್ ಸಂಖ್ಯೆ ಬಂದು 97. ಸಮಯ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ನೆಕ್ಸ್ಟು ಹಿಂದೂಸ್ತಾನಿ ಸಂಗೀತ, ಹಾಗೆ ಹಿಂದೂಸ್ತಾನಿ ಸಂಗೀತ ಕೋಡ್ ಸಂಖ್ಯೆ 28. ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ
5:15ರವರೆಗೆ. ಆಮೇಲೆ ಇದ್ರದ್ದು ಟೋಟಲ್ ಮಾರ್ಕ್ಸ್ ಬಂದು 80. ನೆಕ್ಸ್ಟು ಕರ್ನಾಟಕ ಸಂಗೀತ ಕೋಡ್ ಸಂಖ್ಯೆ 29. ಇದು ಕೂಡ ಮಧ್ಯಾಹ್ನ 2ರಿಂದ ಸಾಯಂಕಾಲ 2:15ರವರೆಗೆ ಇರುತ್ತೆ. ಸೊ ಇನ್ನು ನೆಕ್ಸ್ಟು ಸೂಚನೆಗಳು ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಇದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಯಾರ್ಯಾರಿಗೆಲ್ಲ ಕನ್ನಡದಲ್ಲಿ ಗೊತ್ತಾಗಲ್ಲ ಅವ್ರಿಗೆಲ್ಲ ನಾನು ಇಂಗ್ಲೀಷ್ನಲ್ಲೂ ಕೂಡ ಗೊತ್ತಾಗಲ್ಲ ಅನ್ನೋರಿಗೆ, ಹಾಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದೋರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಹಾಗಾಗಿ ನಾನು ನಿಮಗೆ ಇಂಗ್ಲೀಷ್ನಲ್ಲೂ ಕೂಡ ನಾನು ತಾತ್ಕಾಲಿಕ ವೇಳಾಪಟ್ಟಿನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯೂಸ್ಫುಲ್ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೇನಾದರೂ ಬೇರೆ ಥರ ವಿಷಯಗಳು ಯಾವುದಾದ್ರೂ ಗೊತ್ತಾಗಿಲ್ಲ ಅಂದರೆ ನನ್ನ ಕೇಳಿ ನಾನು ನಿಮಗೆ ನೆಕ್ಸ್ಟ್ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನಪಟ್ಟು ನಿಮಗೆ ಅದನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಆದಷ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗಿತ್ತು ಈ ವಿಡಿಯೋ ಅಂತ, ನೆಕ್ಸ್ಟ್ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಗಳನ್ನೆಲ್ಲ ಹಾಕ್ತೀನಿ. ಹಾಗೆ ಸೆಕೆಂಡ್ PUದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪರೀಕ್ಷಾ ವೇಳಾಪಟ್ಟಿನ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಈ ವಿಡಿಯೋನ ಓಪನ್ ಮಾಡಿ ನೋಡ್ಬೋದು. ನಿಮಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.